ವೇಣುಗೋಪಾಲ ಕೊಳಲನ್ನು ಊದುತ್ತಾ ನಮ್ಮ ಈ ಮನೆಯ ಬೀದಿಯಲ್ಲಿ ಯಾಕಿದ್ದಾರೆ? ಗೋವುಗಳ ಹಿಂಡನ್ನು ಕೂಡಿಕೊಂಡು ಗೋಮಾಳದೆಡೆಗೆ ಎಲ್ಲಿಯಾದ್ರೂ ಗುಡ್ಡಕ್ಕೆ ಹೋಗಿ ಗೋವುಗಳನ್ನು ಕೊಳಲಿನಾದ ಎಬ್ಬಿಸು. ಗಂಗೆ ಬಾರೆ ಗೌರಿ ಬಾರೆ ಗಂಗೆ ಭದ್ರೆ ನೀನು ಬಾರೆ ರಾಮದೇನು ನೀನು ಬಾರೆ ಪ್ರೇಮದಲ್ಲಿ ಕೃಷ್ಣ ಏನು ಅಪಹಾಸ್ಯ ಮಾಡ್ತಾ ಇದ್ದೀಯ? ನಾನು ಮಾಡಿದ್ದಲ್ಲ, ಅವರು ಹೇಳಿ. ಅವರು ಹೇಳಿದಲ್ಲ, ಅದಕ್ಕೆ ಧ್ವನಿಗೊಳಿಸುವುದು ಯಾಕೆ ನೀನು? ನೀನು ಹೇಳಿದಕ್ಕೆ ನಾನು ವೇಣು ಎಷ್ಟು ಒಂದು ಚಂದದಲ್ಲಿ ಹೇಳಿದೆ. ವೇಣುಗೋಪಾಲ ಕರ್ಮ ನಿನ್ನದು. ವೇಣುಗೋಪಾಲ ವೇಣುಗೋಪಾಲನೋ ಓಣಿ ಗೋಪಾಲನೋ ಕೊಳಲು ಹಿಡ್ಕೊಂಡು ಇಲ್ಲಿಗೆ ಹಾಕಿ ಬಂದದ್ದು. ಗೋವುಗಳನ್ನ ಅಟ್ಟುತ್ತಾ ಬೆಟ್ಟಕ್ಕೆ ಹೋಗ್ಲಿ, ಗೋವುಗಳನ್ನ ಮೇಯಿಸಲಿ, ಇಲ್ಲಿ ಬರುದು ಬೇಡ ಅಂತ ಹೇಳಿದಲ್ಲ. ದನ ಮೇಯಿಸುವವರೇನು ಹಾಗೆ ತಾತ್ಸಾರ ಮಾಡ್ತಾ ಇದ್ದಾರ? ಕೃಷ್ಣಯ್ಯ, ಒಂದು ವಿಷಯ ಹೇಳ್ತಾನೆ. ಏನು? ಹೆಂಡತಿಯರಲ್ಲಿ ಗಂಡನ ಸಣ್ಣ ಸಣ್ಣ ವಿಷಯ ಹೇಳಿದ್ರೆ ಅವರಿಗೆ ದನಗಳನ್ನು ಮೇಯಿಸಿದ್ದು ಸಣ್ಣ ಕೆಲಸ ಅಲ್ಲ, ಅವರ ಮಟ್ಟಿಗೆ ಸಣ್ಣದಾಗಿರಬಹುದು. ಆದ್ರೆ ನಾನು ಮಾಡಿದಂತಹ ಘನ ಕಾರ್ಯಗಳು, ಗಂಡ ಮಾಡಿದ ಘನ ಕಾರ್ಯಗಳನ್ನು ಹೇಳಿದ್ರೆ ಹೆಂಡತಿಯವರು ಮೇಲೆ ಹಾಕ್ತಾರೆ. ಒಂದೆರಡು ಬೇಡ, ಒಂದನ್ನು ನೆನಪಿಸ್ತೇನೆ. ಯಾವುದು ಯಾವುದು ಯಾವುದು? ನನಗೆ ತುಳಿಬೇಡ ಪುಣ್ಯಾತ್ಮರು.
ಒಂದೋ ಎರಡೋ ಹಾ? ಸಾವಿರಾರುಗಳಿವೆ. ನಮಗೆ ಇಲ್ಲಿ 1000 ಬೇಡ, ಒಂದು ಸಾಕು. ಅದ್ಯಾಕೆ? ಅಯ್ಯೋ, ಅಷ್ಟೊತ್ತು ಸಮಯ ಇಲ್ಲ ಇಲ್ಲಿ. ಹೌದಾ? ಆದಷ್ಟು ಬೇಗನೆ ಮುಗಿಬೇಕು. ಅದರಲ್ಲಿ ಒಂದಾದದ್ದು ಸಾಹಸದ ಗಾಥೆ ಯಾವುದು? ಯಾವುದು? ನಂದ ಗೋಕುಲದಲ್ಲಿ ಗೋವುಗಳನ್ನು ಮೇಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕಾಳಿಂದಿ ಎನ್ನುವಂತಹ ಒಂದು ಸರೋವರವಿತ್ತು. ಹೌದೌದು. ಅದರ ಮಡುವಿನಲ್ಲಿ ಒಂದು ದುಷ್ಟ ಶಕ್ತಿ ಮನೆ ಮಾಡಿಕೊಂಡಿದೆ ಹೌದು ಎನ್ನುವಂತಹ ವರ್ತಮಾನ ತಿಳಿಯಿತು. ನಿಜ. ಆ ಸರೋವರದ ನೀರನ್ನು ಕುಡಿದಂತಹ ಗೋವುಗಳು ಗೋಪಾಲಕರು ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ಮುಟ್ಟಿತ್ತು. ನಿಜ. ವಿಚಾರವನ್ನ ಅರಿತೆ ಆ ಕಾಳಿಂದಿ ಮಡುವಿಗೆ ಹಾರಿ ಅಲ್ಲಿರುವಂತಹ ಕಾಳಿಂಗನೆನ್ನುವಂತಹ ಸರ್ಪನ ಹೆಡೆಯನ್ನು ಬೆಟ್ಟಿ ಕುಣಿದಾಡಿದಂತಹ ಧೀರ ನಾನು. ಹೌದು. ಅದು ಹೇಗೆ? ಕಾಳಿಂಗನನ್ನು ಮರ್ದಿಸಿದಂತಹ ಕಾಳಿಂಗ ಮರ್ದನ ಕೃಷ್ಣ ನಾನು ಬಂದಿದ್ದೇನೆ. ಕಾಳಿಂಗ ಮರ್ದನಂತೆ ಹಾವಾಡಿಗರ ಸಂತಾನದವರು ಹುಂಗಿಯನ್ನು ಊದುತ್ತಾ ಅವುಗಳನ್ನು ಬುಟ್ಟಿಯಲ್ಲಿ ತುಂಬಿಸಿ 4 ವಾರ ರಸ್ತೆ ಸೇರುವಲ್ಲಿಯೇ ಹುಂಗಿಯನ್ನು ಊದಿದ್ರೆ ಏನಾದ್ರೂ ಹೆಚ್ಚು ಸಂಪಾದನೆ ಆಗಿದೆ. ಮಾಡ್ತಾ ಇದ್ರೆ ಒಳ್ಳೆ ಸಂಪಾದನೆ ಆಯ್ತು. ಗುಡಿಗಾರ